ಪ್ರೀತಿಯ ವೀಕ್ಷಕರಿಗೆಲ್ಲ ನಿರಂತರ ಕಲಾ ಸೇವೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಮಗೆಲ್ಲ ನಮ್ಮ ದೇಹ ಸದೃಢವಾಗಿರಬೇಕು, ಆರೋಗ್ಯಕರವಾಗಿರಬೇಕು, ಆಕರ್ಷಕ ದೇಹ ನಮ್ಮದಾಗಬೇಕು, ನಮ್ಮ ಕಣ್ಣುಗಳಲ್ಲಿ ಕಾಂತಿ ಇರಬೇಕು, ನಮ್ಮ ಚರ್ಮದಲ್ಲಿ ಹೊಳಪಿರಬೇಕು, ನಮ್ಮ ಹಲ್ಲುಗಳು ಬಿಳಿಯಾಗಿರಬೇಕು, ಏನೇನೆಲ್ಲ ಆಸೆಗಳಿದೆ ಅಲ್ಲ. ಆ ಎಲ್ಲ ಆಸೆಗಳನ್ನ ನೆರವೇರಿಸ್ಕೊಳ್ಬೇಕು ಅಂದರೆ ನನ್ನ ಈ ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಬೇಕು. ನೀವು ಎಲ್ಲೂ ಸ್ಕಿಪ್ ಮಾಡಬಾರ್ದು, ಆಯಿತಾ? ಹಾಗೆ ನನ್ನ ವಿಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೇಕು, ಯಾಕಂದರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ನೇರವಾಗಿ ತಲುಪುತ್ತೆ. ಹಾಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬಾರ್ದು ಅಂತ ಹೇಳ್ತಾ, ಆತ್ಮೀಯರೇ, ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ಕಣ್ಣುಗಳಲ್ಲಿ ಕಾಂತಿ ಇರಬೇಕು, ನಮ್ಮ ಹಲ್ಲುಗಳಲ್ಲಿ ಹೊಳಪಿರಬೇಕು, ನಮ್ಮ ಚರ್ಮ ಆರೋಗ್ಯಕರವಾಗಿರಬೇಕು, ನಮ್ಮ ದೇಹ ಸದೃಢವಾಗಿರಬೇಕು, ಟೋಟಲಿ ನಾವು ಆಕರ್ಷಕವಾಗಿರಬೇಕು. ಇದೆಲ್ಲ ಆಗಬೇಕು ಅಂದರೆ ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸಲೇಬೇಕು. ಅಂಥ ನಿಯಮಗಳಲ್ಲಿ ಮೊದಲನೇದು, ನಾವು ಬೇಗ ಎದ್ದೇಳಬೇಕು. ಯಾವಾಗಲೂ ಬೇಗ ಎದ್ದೇಳಬೇಕು, ಎಲ್ಲದಕ್ಕೂ ಬೇಗ ಎದ್ದೇಳಬೇಕು. ಯಾಕಂದರೆ ಎದ್ದೇಳೋದ್ರಿಂದ ತಾನೇ ನಮ್ಮ ಕೆಲಸ ಕಾರ್ಯಗಳು, ನಮ್ಮ ದಿನನಿತ್ಯದ ಜೀವನ ಶುರುವಾಗೋದೇ ನಾವು ಎದ್ದೇಳೋದ್ರಿಂದ ಅಲ್ವಾ. ನಾವು ಬೇಗ ಎದ್ದೇಳಲೇಬೇಕು. ನಾವು ಬೇಗ ಎದ್ದೇಳಬೇಕು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಬ್ರಾಹ್ಮಿ ಮುಹೂರ್ತ ಅಂತ ಒಂದಿದೆಯಲ್ಲ, ಆ ಮುಹೂರ್ತದಲ್ಲಿ ನಾವು ಎದ್ದರೆ ನಮಗೆ ಸಾಕಷ್ಟು ಸಮಯ ಉಳಿಯುತ್ತೆ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಲವಲವಿಕೆಯಿಂದ ಇರ್ತೀವಿ, ನಮ್ಮ ಬ್ರೈನ್ ಚೆನ್ನಾಗಿ ಚಟುವಟಿಕೆಯಿಂದ ಕೆಲಸ ಮಾಡುತ್ತೆ, ನಮ್ಮ ಡೈಜೆಷನ್ ಪವರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ನಮಗೆ ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ನಮ್ಮ ಸಮಯ ಸಾಕಷ್ಟು ಉಳಿಯುತ್ತೆ, ನಮ್ಮ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಇದಷ್ಟೇ ಅಲ್ಲ, ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಏನಂದರೆ, ನಾವು ನಮ್ಮ ದೇಹ ಸದೃಢವಾಗಿ, ಆರೋಗ್ಯಕರವಾಗಿ, ಸಂತೋಷವಾಗಿ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಇದೊಂದು ವಿಷಯ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಅಯ್ಯೋ, ಬೇಗ ಎದ್ದೇಳಬೇಕು ಅನ್ನೋದೊಂದು ಬಿಟ್ಟು ಬೇರೆ ಎಲ್ಲವನ್ನೂ ಹೇಳಿ ಮೇಡಮ್, ಯಾಕಂದರೆ ಇದು ಚಳಿಗಾಲ ಬೇರೆ ಅಂತಿದ್ದೀರಾ. ಕಾಲ ಯಾವುದೇ ಆಗಲಿ, ನಾವು ಬೇಗ ಎದ್ದೇಳೋದ್ರಿಂದ, ನಾವು ಎದ್ದೇಳೋ ಕಾಲ ಚೆನ್ನಾಗಿತ್ತು ಅಂದರೆ ನಮ್ಮ ಜೀವನನೇ ಚೆನ್ನಾಗಿರುತ್ತೆ. ನೋಡಿ, ಪ್ರಕೃತಿಯ ನಿಯಮ ಅಂತ ನಾವೇನು ಹೇಳ್ತೀವಿ, ನಾವು ಪ್ರಕೃತಿಗೆ ವಿರುದ್ಧವಾಗಿ, ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿ ನಾವು ಇದ್ದರೆ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗೋಕ್ಕಾಗಲ್ಲ. ಯೂನಿವರ್ಸ್ಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ನಾವು ಕೇಳಿದ್ದೆಲ್ಲ ಆ ಯೂನಿವರ್ಸು ನಮಗೆ ಖಂಡಿತ ಕೊಡಲ್ಲ. ನಾವು ಬೇಗ ಎದ್ದೇಳಲಿಲ್ಲ ಅಂದರೆ ನಾವು ಸೋಮಾರಿಗಳಾಗ್ತೀವಿ. ಸೋಮಾರಿಗಳನ್ನ ಕಂಡ್ರೆ ಯೂನಿವರ್ಸ್ಗೆ ಆಗೋದೇ ಇಲ್ಲ. ಯೂನಿವರ್ಸು ನಮ್ಮನ್ನು ತುಂಬ ಪ್ರೀತಿಸೋದು ನಾವು ಬೇಗ ಎದ್ದೇಳೋದ್ರಿಂದ. ನಾವು ಬೇಗ ಎದ್ದರೆ ಆ ಯೂನಿವರ್ಸ್ಗೆ ಎದ್ದೇಳ್ತಿದ್ದ ಹಾಗೆ ಆ ಯೂನಿವರ್ಸ್ ನಮ್ಮನ್ನ ಲೈಕ್ ಮಾಡುತ್ತೆ, ಲವ್ ಮಾಡುತ್ತೆ, ನಮಗೇನು ಬೇಕು ಎಲ್ಲವನ್ನೂ ಕೊಡೋದಕ್ಕೆ ಸಿದ್ಧವಾಗಿರುತ್ತೆ. ನೋಡಿ, ಬೆಳಗಿನ ಜಾವ ಟ್ರಾಫಿಕ್ ಇರಲ್ಲ, ಎಷ್ಟು ಆ ವಾತಾವರಣ ಎಷ್ಟು ಸಮೃದ್ಧವಾಗಿರುತ್ತೆ, ಎಷ್ಟು ಶಾಂತವಾಗಿರುತ್ತೆ ಅಂದರೆ, ಶಾಂತವಾಗಿದ್ದರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೆದುಳು ಚೆನ್ನಾಗಿ ಕೆಲಸ ಮಾಡುತ್ತೆ, ನಮ್ಮ ದಿನನಿತ್ಯದ ಕಾರ್ಯಗಳು ಸಕಾಲಕ್ಕೆ ಆಗುತ್ತೆ. ಆಗ ನಾವು ಕೂಡ ಆರೋಗ್ಯವಾಗಿರ್ತೀವಿ. ನಮ್ಮ ಚರ್ಮ ಹೊಳಪಿಂದ ಕೂಡಿರುತ್ತೆ, ನಮ್ಮ ಹಲ್ಲು ಹೊಳಪಿಂದ ಕೂಡಿರುತ್ತೆ, ನಮ್ಮ ಕಣ್ಣು ಕಾಂತಿಯಿಂದ ಕೂಡಿರುತ್ತೆ. ಇಡೀ ದಿನ ನಾವು ನೆಮ್ಮದಿಯಾಗಿ ಸಂತೋಷವಾಗಿ ಕಳೆಯೋದಕ್ಕೆ ಸಹಕಾರಿಯಾಗತ್ತೆ. ನಮ್ಮ ಸಮಯ ಉಳಿತಾಯ ಆಗತ್ತೆ. ಪ್ರಕೃತಿಗೆ ವಿರೋಧವಾದ ಕೆಲಸ ಯಾವುದು ಗೊತ್ತಾ? ನಾವು ನಿಧಾನವಾಗಿ ಮಧ್ಯರಾತ್ರಿಗೆ ಮಲಗಿ ಮಧ್ಯಾಹ್ನ ಎದ್ದೇಳೋದು. ಇದು ಪ್ರಕೃತಿಗೆ ವಿರೋಧವಾದದ್ದು. ಪ್ರಕೃತಿಗೆ ನಾವು ವಿರೋಧವಾದ ಕೆಲಸ ಮಾಡ್ತಿದ್ರೆ ನಾವು ಪ್ರಕೃತಿನ ನಾವು ಲವ್ ಮಾಡ್ತಿಲ್ಲ ಅಂತ ಅರ್ಥ. ನಾವು ಪ್ರಕೃತಿನ ಲವ್ ಮಾಡಿಲ್ಲ ಅಂದರೆ ಪ್ರಕೃತಿ ನಮ್ಮನ್ನು ಹೇಗೆ ಲವ್ ಮಾಡುತ್ತೆ? ಪ್ರಕೃತಿ ನಮ್ಮನ್ನು ಪ್ರೀತಿಸಬೇಕು ಅಂದರೆ ನಾವು ಪ್ರಕೃತಿಗೆ ಸರಿಯಾಗಿ ಕೆಲಸ ನಡ್ಕೊಳ್ಬೇಕು.
ಪ್ರಕೃತಿಗೆ ವಿರೋಧವಾಗಿ ನಡ್ಕೊಳ್ಬಾರ್ದು. ಪ್ರಕೃತಿಯ ನಿಯಮವನ್ನು ನಾವು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದರೆ ಆ ಪ್ರಕೃತಿ ನಮಗೇನು ಬೇಕು ಎಲ್ಲವನ್ನು ಧಾರಾಳವಾಗಿ ಧಾರೆ ಎರೆದು ಕೊಡುತ್ತೆ. ಅರ್ಥ ಆಗ್ತಿದೆಯಾ? ಅಯ್ಯೋ ಮೇಡಮ್, ನಮ್ಗೆ ರಾತ್ರಿ ಲೇಟಾಗಿ ಎದ್ದೇಳ್ತೀವಿ, ಲೇಟಾಗಿ ಮಲಗ್ತೀವಿ, ಹಾಗೆ ನಮ್ಗೆ ಬೇಗ ಎದ್ದೇಳೋಕ್ಕಾಗಲ್ಲ ಅಂತಿದ್ದೀರಾ. ನೀವು ಲೇಟಾಗಿ ಮಲ್ಕೊಂಡ್ರೂ ಪರವಾಗಿಲ್ಲ, ಒಂದಿನ ಬೇಗ ಎದ್ದು ನೋಡಿ. ಆಗಲ್ಲ, ಕಷ್ಟ ಗೊತ್ತು ನನಗೆ, ಅಟ್ಲೀಸ್ಟ್ 6 ಗಂಟೆಗಾದರೂ ಎದ್ದೇಳಿ. 6 ಗಂಟೆಗೆ ಎದ್ದು ನೋಡಿದಾಗ ನಿಮಗೆ ಎದ್ದೇಳೋಕೆ ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೂ ಎದ್ದು ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿದಾಗ, ನೀವು ಒಳ್ಳೆಯ ಆಲೋಚನೆಯಿಂದ ನೀವು ಕೆಲಸ ಮಾಡ್ತಾ ಶುರು ಮಾಡಿದಾಗ ನಿಮ್ಮ ಕೆಲಸ ಕಾರ್ಯನ ಮಾಡ್ತಾ 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 ನಿಮಗೆ ಸಂಜೆ ಆಗತ್ಲೆ ಬೇಗ ನಿದ್ರೆಗೆ ಜಾರ್ತೀರ. ನಿಮಗೆ ಆ ಯೂನಿವರ್ಸೇ ನಿಮ್ಮನ್ನು ಬಿಡಲ್ಲ. ನೀವು ಮೊಬೈಲಲ್ಲೋ ಎಲ್ಲೋ ಹೇಗೋ ಸಮಯನ ವ್ಯರ್ಥ ಮಾಡ್ತಿದ್ದೀರಲ್ಲ, ಅಂಥ ಸಮಯನ ನೀವು ನಿದ್ರೆಯಲ್ಲಿ ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ. ನೀವು ಬೇಗ ಮಲಗ್ತೀರ, ಕಣ್ಣು ನಿದ್ರೆಗೆ ಎಳೀತಾ ಇರುತ್ತೆ ನಿಮ್ಮನ್ನು. ಆಗ ಏನೂ ಬೇಡಪ್ಪ, ನಾನು ಮಲಗಿಬಿಡ್ಬೇಕೀಗ ಅಂತ ಮಲಗಿಬಿಡ್ತೀರ. ಆಗ ನೋಡಿ, ಬೇಗ ಯಾವಾಗ ಮಲಗ್ತೀರೋ ನೀವೇ ಬೇಗ ಎದ್ದೇಳ್ತೀರ. ಖಂಡಿತವಾಗ್ಲೂ ಇದಾಗತ್ತೆ. ಪ್ರಯತ್ನ ಪಡೋದ್ರಿಂದ ಖಂಡಿತ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ನೋಡಿ, ನಾವು ಮಲ್ಕೊಂಡು ಬೇಗ ಮಲಗೋಕ್ಕೆ ನಾವು ಪ್ರಯತ್ನ ಪಡ್ತಿಲ್ಲ ಅಂದರೆ ನಮ್ಮ ಕೈಲಿ ಇನ್ನೇನಾಗತ್ತೆ? ಬೇಗ ಮಲಗೋದಕ್ಕೆ ನಾವು ಎಷ್ಟು ಪ್ರಯತ್ನ ಪಡ್ತೀವೋ ಹಾಗೆ ಬೇಗ ಎದ್ದೇಳೋದು ಸಾಧ್ಯವಾಗತ್ತೆ. ಅಷ್ಟೇ ಅಲ್ಲ, ನಾವು ಬೇಗ ಮಲಗಬೇಕು ಅಂದರೆ ನಮ್ಮ ಡೈಜೆಷನ್ ಪವರ್ ಚೆನ್ನಾಗಿ ಕೆಲಸ ಮಾಡಬೇಕು. ನಮ್ಮ ಡೈಜೆಷನ್ ಪವರ್ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮಗೆ ನಿದ್ರೆ ಬರಲ್ಲ. ನಾವು ಮನಸ್ಸು ಮಾಡಿದ್ರೂ ನಿದ್ರೆ ಬರಲ್ಲ. ಅದಕ್ಕೆ ನಾವೇನು ಮಾಡಬೇಕು, ನಾವು ಮಲಗೋದು 2 ಗಂಟೆ ಮುಂಚಿತವಾಗಿ ನಾವು ಊಟ ಮುಗಿಸಿರ್ಬೇಕು. ನೀವು 10 ಗಂಟೆಗೆ ಮಲಗ್ತೀರಾ ಅಂತ ಇಟ್ಕೊಳ್ಳಿ, 8 ಗಂಟೆ ಊಟ ಮುಗ್ದೋಗಿರಬೇಕು. ಊಟ ಮುಗಿಸಿದ್ರೆ ಈ 2 ಗಂಟೆಗಳ ಕಾಲ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಂಡ್ಬಿಡ್ಬೇಕು. ಆ 2 ಗಂಟೆಗಳ ಕಾಲದಲ್ಲಿ ನಿಮ್ಗೇನಾದರೂ ಕೆಲಸ ಇದೆ ಕೆಲಸ ಮಾಡಿ. ಏನೂ ಕೆಲಸ ಇಲ್ಲ ಅಂದರೆ ಮೊಬೈಲ್ ನೋಡ್ತಾ ಕೂತ್ಕೊಳ್ಬೇಡಿ. ಅಟ್ಲೀಸ್ಟ್ ಆಚೆ ನೋಡಿ, ನಮಗೆ ಆಹಾರ ಎಷ್ಟು ಮುಖ್ಯನೋ ನಮಗೆ ಆ ಗಾಳಿ ಅನ್ನೋದು ತುಂಬ ಮುಖ್ಯ. ಒಳ್ಳೆ ಆಹಾರ, ಒಳ್ಳೆ ಗಾಳಿ, ಒಳ್ಳೆ ನಿದ್ರೆ, ಇದೆಲ್ಲವೂ ನಾವು ಚೆನ್ನಾಗಿರಬೇಕು. ನಮ್ಮ ಆರೋಗ್ಯಕರವಾದ ದೇಹವನ್ನು ಕಾಪಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಒಂದಷ್ಟು ಸ್ವಲ್ಪ ಆಚೆ ಹೋಗಿ ಒಳ್ಳೆ ಗಾಳಿಯಲ್ಲಿ ಒಂದಷ್ಟು ಲೈಟ್ ವಾಕ್ ಮಾಡಿ ಊಟ ಆದ ನಂತರ. ಆಗ ನಿಮಗೇನನ್ಸುತ್ತೆ, ಒಂದು ಹಿತಕರವಾದ ಆ ಗಾಳಿ ನಿಮ್ಮನ್ನು ನಿದ್ರೆಗೆ ಜಾರಿಸುತ್ತೆ. ಒಳ್ಳೆ ನಿದ್ರೆ ಬರೋದಕ್ಕೆ ಸಹಕಾರಿಯಾಗತ್ತೆ. ಇನ್ನೊಂದು ವಿಚಾರ ಏನು ಅಂತಂದರೆ, ನಾವು ಬೇಗ 2 ಗಂಟೆ ಮುಂಚಿತವಾಗಿ ಬೇಗ ಊಟ ಮುಗಿಸಿರ್ತೀವಿ, ಹಾಗೆ ಒಂದು ಒಳ್ಳೆ ಲೈಟ್ ವಾಕ್ ಮಾಡಿರ್ತೀವಿ. ಮನೇಲಿ ಇನ್ನೇನಾದರೂ ಕೆಲಸ ಇದೆಯಾ, ಕೆಲಸ ಮಾಡ್ಕೊಂಡು ಮುಗಿಸ್ಕೊಳ್ತೀವಿ. ಹಾಗೆ 10 ಗಂಟೆಗೆ ಕರೆಕ್ಟಾಗಿ ಮಲಗಬೇಕು ಅನ್ನುವಾಗ ಒಂದು ಲೈಟಾಗಿ ಉಗುರು ಬೆಚ್ಚಗಿನ ಹಾಲನ್ನ ಅದಕ್ಕೆ ಸ್ವಲ್ಪ ಜೇನು ಹಾಕಿ ಕುಡಿದ್ರೆ ಆಹಾ, ಎಂಥ ನಿದ್ರೆ ಬರುತ್ತೆ ಅಂದರೆ, ಯಾವ ಮೊಬೈಲು ಬೇಡ, ಯಾವ ಟೆನ್ಷನ್ ಬೇಡ, ಯಾವುದ್ರ ಬಗ್ಗೆನೂ ಚಿಂತೆನೇ ಇರಲ್ಲ. ಅಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ. ಕೆಲವ್ರಿಗೆ ಹಾಲು ಕುಡಿಯೋಕೆ ಇಷ್ಟ ಇಲ್ಲ ಅನ್ನೋರು ಒಂದೊಳ್ಳೆ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿ, ಜೀರಿಗೆನ ಸ್ವಲ್ಪ ಮಧ್ಯಾಹ್ನನೇ ನೆನೆಸಿಟ್ರೆ ಚೆನ್ನಾಗಿ ಆ ಜೀರಿಗೆ ರಸ ಎಲ್ಲ ಬಿಟ್ಟಿರುತ್ತೆ. ಅದನ್ನು ಸ್ವಲ್ಪ ಬಿಸಿ ಮಾಡಿಟ್ರೆ ಸ್ವಲ್ಪ ಉಗುರು ಚೆನ್ನಾಗಿ ಕುದಿಸ್ಬಿಟ್ಟು ಇಟ್ಬಿಡಿ ಮೊದಲೇ. ಅದು ಸ್ವಲ್ಪ ಉಗುರು ಬೆಚ್ಚಗಾಗಿರುತ್ತೆ. ಆ ನೀರಿಗೆ ಸ್ವಲ್ಪ ಹನಿ ಮಿಕ್ಸ್ ಮಾಡಿ ಕುಡೀರಿ. ಒಳ್ಳೆ ನಿದ್ರೆಗೆ ಜಾರ್ತೀರ. ಅಂಥ ಸುಖಕರವಾದ ನಿದ್ರೆ ನಿಮಗೆಷ್ಟು ಖುಷಿ ಕೊಡುತ್ತೆ ಅಂದರೆ, ಅಂಥ ನಿದ್ರೆನ ನೀವು ಯಾವತ್ತೂ ಮಾಡಿರಲ್ವೇನೋ, ಅಂಥ ನಿದ್ರೆಗೆ ಜಾರ್ತೀರ. ಇನ್ನು ಕೆಲವರು ಹಾಲು ಕುಡಿತೀವಿ, ಆದರೆ ಈ ಜೇನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಅರಿಶಿನ, ಚೂರು ಅರಿಶಿನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಹಾಕಿ ಕುಡೀರಿ. ಎಂಥ ನಿದ್ರೆ ಬರುತ್ತೆ ಗೊತ್ತಾ? ಆ ನಿದ್ರೆಯಲ್ಲಿ ನೀವು ತೇಲ್ತೀರ. ಆಹಾ, ನಿಜವಾಗ್ಲೂ ಜೀವನದಲ್ಲಿ ನಮಗೆ ನೆಮ್ಮದಿ ಸಿಗೋದು ನಿದ್ರೆಲೇ ಕಣ್ರಿ. ನಿಜವಾದ ಸುಖ ಇರೋದು ನಿದ್ರೆಲೇ ಕಣ್ರಿ. ಅಂಥ ನಿದ್ದೆನ ನೀವು ಮಾಡಿದಾಗ ಖಂಡಿತವಾಗ್ಲೂ ಬೆಳಗ್ಗೆ ಬೇಗ ಎಚ್ಚರವಾಗೇ ಆಗತ್ತೆ.
ನೋಡಿ ನಮ್ಮ ದೇಹಕ್ಕೆ ನಿದ್ರೆ ಎಷ್ಟು ಮುಖ್ಯನೋ ಅತಿಯಾದ ನಿದ್ರೆನೂ ಅಷ್ಟೇ ಅಪಾಯ. ಹಾಗಾಗಿ ನೀವು ಬೇಗ ಒಂದು 10 ಗಂಟೆಗೆ ಮಲಗಿದ್ರೆ ಅಟ್ಲೀಸ್ಟ್ ಒಂದು 5 ಗಂಟೆಗಾದರೂ ಎದ್ದೇಳಬೇಕು. 5:30ಗಾದರೂ ನೀವು ಎದ್ದೇಳಬೇಕು. ಅದು ಆಗಿಲ್ಲ ಅಂದರೆ 6 ಗಂಟೆಗಾದರೂ ಎದ್ದೇಳಿ. ಆಗ ನೀವು ಒಂದಿನ 6 ಗಂಟೆಗೆ ಎದ್ದರೆ ಇನ್ನೊಂದು ದಿನ ಒಂದು 5:45ಗೆ ಎದ್ದೇಳಿ, ಇನ್ನೊಂದು ದಿನ 5:15ಗೆ ಹೇಳಿ. ಹಾಗೆ ಒಂದು 15 ನಿಮಿಷ ಕಡಿಮೆ ಮಾಡ್ಕೊಳ್ತಾ ಹೋಗಿ 5 ಗಂಟೆಗೆ ಎದ್ದೇಳಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ 5 ಗಂಟೆಗೆ ನೀವು ಎದ್ದರೆ 10, 11, 12, 1, 2, 3, 4, 5, 7 ಗಂಟೆಗಳ ಕಾಲ ನಿಮಗೆ ನಿದ್ರೆ ಸಿಗುತ್ತೆ. ಆಗಲಿಲ್ಲ ಅಂದರೆ ಅಟ್ಲೀಸ್ಟು 6 ಗಂಟೆಗೆ ಶಾರ್ಪ್ ಎದ್ದುಬಿಡಿ. ಶಾರ್ಪ್ 6 ಗಂಟೆಗೆ ಹೇಳೋ ಪ್ರಯತ್ನ ಮಾಡ್ಕೋಬೇಕು ನೀವು. ಆಗ ನೋಡಿ ನಿಮ್ಮ ಜೀವನ ಎಷ್ಟರ ಮಟ್ಟಿಗೆ ಬದಲಾಯಿಸುತ್ತೆ ಅನ್ನೋದನ್ನು ನೀವೇ ಬಂದು ಕಮೆಂಟ್ಸ್ ಮಾಡ್ತೀರಾ. ಮೇಡಮ್, ಎಷ್ಟು ಸಮಯ ಉಳಿತಾ ಇದೆ ನಮಗೆ, ಎಷ್ಟೆಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ, ಹಾಗೆ ನನ್ನ ಆರೋಗ್ಯ ಚೆನ್ನಾಗಿದೆ, ನನ್ನ ಕಣ್ಣಿನ ಆರೋಗ್ಯ ಚೆನ್ನಾಗಿದೆ, ನೆಮ್ಮದಿಯಾಗಿದ್ದೀನಿ, ನನ್ನ ಮಾನಸಿಕ ಆರೋಗ್ಯ ಚೆನ್ನಾಗಿದೆ, ನನ್ನ ಮೆದುಳು ಸಕ್ರಿಯವಾಗಿ ಕೆಲಸ ಮಾಡ್ತಿದೆ, ಜೊತೆಗೆ ನನ್ನ ಪಚನ ಕ್ರಿಯೆ. ಯಾರೆಲ್ಲ ಮಲಬದ್ಧತೆ ಸಮಸ್ಯೆನ ಎದುರಿಸ್ತಿದ್ದೀರೋ ಅವರು ಖಂಡಿತವಾಗ್ಲೂ ಮಲಬದ್ಧತೆ ಅನ್ನೋ ಸಮಸ್ಯೆನೇ ಇರಲ್ಲ ನಿಮಗೆ. ಸಕ್ರಿಯವಾಗಿ ಬೆಳಗಿನ ಜಾವ ಮೋಷನ್ ಕರೆಕ್ಟಾಗಿ ಆಗುತ್ತೆ, ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ. ಮೋಷನ್ ಕರೆಕ್ಟಾಗಿ ಆಗಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದಾಗ ಸ್ವಲ್ಪ ಉಗುರು ಬೆಚ್ಚಗಿರೋದು, ಅಟ್ಲೀಸ್ಟ್ ಒಂದು ಬಿಸಿ ನೀರು ಕುಡೀರಿ. 1 ಲೋಟ ನೀರು ಕುಡೀರಿ. ಅಟ್ಲೀಸ್ಟ್ ಜಾಸ್ತಿನೇ ಕುಡಿಬೇಕು. ನಿಮ್ಮ ಕೈಲಿ ಆಗಲ್ಲ ಅಂದರೆ 1 ಲೋಟ ಬ್ರಷ್ ಮಾಡದೆ ಬಿಸಿಯಾಗಿ ಉಗುರು ಬೆಚ್ಚಗಾದರೂ ಇರಬೇಕು, ಇಲ್ಲ ಲೈಟ್ ಬಿಸಿ. ನಿಮಗೆ ಸ್ವಲ್ಪ ಬಿಸಿ ತಡ್ಕೊಳಕ್ಕಾಗತ್ತೆ ಅಂದರೆ ಸ್ವಲ್ಪ ಬಿಸಿ ನೀರು ಕುಡೀರಿ. ಕುಡಿದು ನಿಮ್ಮ ಕೆಲಸನ ಮಾಡಿ. ನಿಮ್ಮ ಆಲೋಚನೆ ಮಾತ್ರ ಹೇಳ್ತಾ ಇದ್ದೀನಿ, ಪಾಸಿಟಿವ್ ಆಗೇ ಇರಬೇಕು. ನೀವು ಪಾಸಿಟಿವ್ ಆಗೇ ಬೆಳಗ್ಗೆ ಎದ್ದೇಳುವಾಗ ನೀವು ಪಾಸಿಟಿವ್ ಆಗೇ ಇರಬೇಕು. ಪಾಸಿಟಿವ್ ಮೈಂಡ್ ಜೊತೆಗೆ ನೀವು ಕೆಲಸ ಮಾಡ್ತಾ ಹೋಗ್ರಿ. ನಿಮ್ಮ ಜೀವನ ನೋಡ್ರಿ ಹೇಗೆ ಬದಲಾಗತ್ತೆ ಅಂತ. ಅಬ್ಬಾ, ಇದು ಕಣ್ರಿ ಪ್ರಕೃತಿಯ ನಿಯಮ. ನೀವು ರಾತ್ರಿ ಮಾಡೋ ಕೆಲಸನ ಬೆಳಿಗ್ಗೆ ಮಾಡೋ ಕೆಲಸನ ರಾತ್ರಿ ಮಾಡಿದ್ರೆ ಅದು ಪ್ರಕೃತಿಗೆ ವಿರೋಧವಾದ ಕೆಲಸ. ಮೊಬೈಲ್ ನೋಡಬೇಕಾ, ಅದಕ್ಕೆ ಅಂತ ಒಂದಷ್ಟು ಟೈಮ್ ಇಟ್ಕೊಳ್ಳಿ. ಮೊಬೈಲ್ ಬೇಕು ಮನುಷ್ಯನಿಗೆ, ಅದಕ್ಕಿಂತ ಒಂದಷ್ಟು ಸ್ವಲ್ಪ ಕಾಲ ಟೈಮ್ ಇಟ್ಕೊಳ್ಳಿ. ಅದಕ್ಕೆ ಅಂತ ಒಂದು ಸೀಮಿತ ಸಮಯ ಮಾಡ್ಕೊಳ್ಳಿ. ಆಗ ನೋಡಿ ನಿಮ್ಮ ಜೀವನ ಮಿರಾಕಲ್ ಆಗತ್ತೆ. ನಿಜವಾಗ್ಲೂ ಊಟ ನೋಡಿ, ನಮ್ಮ ಆಹಾರದ ಪದ್ಧತಿ ಏನಿದೆಯಲ್ಲ ಅದೂ ತುಂಬ ಮುಖ್ಯ. ಒಳ್ಳೆ ಆಹಾರ ಸೇವಿಸಬೇಕು. ಸಿಕ್ಕಿದ್ದೆಲ್ಲ ತಿನ್ನೋದು ಅದು ಡೈಜೆಷನ್ ಪವರ್ ಚೆನ್ನಾಗಿ ಕೆಲಸ ಮಾಡಲ್ಲ. ಡೈಜೆಷನ್ ಪವರ್ ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂದರೆ ನಿಮಗೆ ನಿದ್ರೆನೂ ಸರಿಯಾಗಿ ಬರಲ್ಲ, ನಿಮಗೆ ಮಲಬದ್ಧತೆ ಸಮಸ್ಯೆ ಶುರುವಾಗುತ್ತೆ, ಮೋಷನ್ ಕರೆಕ್ಟಾಗಿ ಹೋಗಲ್ಲ. ಈ ಎಲ್ಲ ಸಮಸ್ಯೆಗಳು ನೋಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಚಾರ ಹೇಳ್ತೀನಿ. ಕೆಲವರು ಊಟ ಲೇಟಾಗಿ ಮಾಡಿ ಮಲಗೋವಾಗ ಟೀ ಕಾಫಿ ಬೇರೆ ಕುಡಿತಾರೆ. ಟೀ ಕಾಫಿ ನೀವು ಮಲಗೋವಾಗ ಕುಡಿದ್ರಿ ಅಂದರೆ ನಿಮಗೆ ನಿದ್ರೆ ಖಂಡಿತ ಬರಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ನೀವೇನೆಲ್ಲ ಕೆಲಸ ಮಾಡಿದ್ರಿ ಅದರಲ್ಲಿ ನೆಗೆಟಿವ್ಸ್ ಯಾವುದು, ಪಾಸಿಟಿವ್ ಯಾವುದು ಅಂತ ಯೋಚನೆ ಮಾಡಿ. ಆಗ ನೀವು ನೆಗೆಟಿವ್ಸ್ನೆಲ್ಲ ಕಿತ್ತು ಬಿಸಾಕ್ಬಿಡಿ. ಅದೇನೇ ಆಗಿರಲಿ, ಬೆಳಗ್ಗೆ ಯಾರೋ ನಿಮಗೆ ಬೇಜಾರು ಮಾಡಿರ್ತಾರೆ, ಮನಸ್ಸಿಗೆ ಯಾರ ಜೊತೆಗೂ ಮನಸ್ತಾಪ ಆಗಿರುತ್ತೆ, ಅದೆಲ್ಲವನ್ನು ಆದಷ್ಟು ನಿಮ್ಮ ಮೈಂಡಿಂದ ಡಿಲೀಟ್ ಮಾಡಿ. ಆಗಿದ್ದಾಗೋಯ್ತು, ಪಾಸ್ಟ್ ಇಸ್ ಪಾಸ್ಟ್, ಅದನ್ನು ಬಿಟ್ಟಾಕಿ. ಆರಾಮಾಗಿ ನಿಮಗೆ ಆಹ್ಲಾದಕರವಾದಂಥ ವಿಷಯ ಯಾವುದಾದ್ರೂ ನಡೆದೇ ಇರುತ್ತೆ, ಖುಷಿ ಪಡೋವಂಥ ವಿಚಾರ ಇರುತ್ತೆ, ಅಂಥ ವಿಚಾರನ ಮೆಲ್ಕಾಕ್ತಾ ಮಲಗಿ, ಒಳ್ಳೆ ನಿದ್ರೆ ಬರುತ್ತೆ. ನೀವು ಬೇಡದಿರೋ ವಿಚಾರಗಳನ್ನ ಯೋಚನೆ ಮಾಡ್ತೀರೋ ನಿಜವಾಗ್ಲೂ ನಿಮಗೆ ನಿದ್ರೆ ಬರಲ್ಲ. ನೀವು ಟೆನ್ಷನ್ಗೆ ಹೋಗ್ತೀರಾ, ಡಿಪ್ರೆಷನ್ಗೆ ಹೋಗ್ತೀರಾ, ನಿಮಗೆ ನಿದ್ರೆ ಅನ್ನೋದು ಕನಸಾಗ್ಬಿಡತ್ತೆ. ನಿಮಗೆ ಖುಷಿ ಕೊಡೋವಂಥ ವಿಚಾರನೇ ಥಿಂಕ್ ಮಾಡಬೇಕು ರಾತ್ರಿ ಮಲ್ಕೊಳ್ಳುವಾಗ. ಆಹಾ, ನಾನು ಹೀಗಿದ್ದರೆ ಮುಂದಿನ ಭವಿಷ್ಯದ ಬಗ್ಗೆನೂ ನೀವು ಚಿಂತನೆ ಮಾಡಿ, ತೊಂದರೆ ಇಲ್ಲ. ಮುಂದೆ ನೀವು ಅದು ಹೇಗಾಗ್ತೀರಾ ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ನೆಗೆಟಿವ್ ಆಲೋಚನೆನೇ ಮಾಡಬೇಡಿ. ರಾತ್ರಿ ಮಲಗಿದಾಗಲೂ ಅಷ್ಟೇ ನಾವು ಪಾಸಿಟಿವ್ ಆಗಿರಬೇಕು, ಆಗ ಒಳ್ಳೆ ನಿದ್ರೆ ಬರುತ್ತೆ. ಬೆಳಗ್ಗೆ ಎದ್ದಾಗಲೂ ಅಷ್ಟೇ ನಾವು ಪಾಸಿಟಿವ್ ಆಗೇ ಇರಬೇಕು, ಆಗ ನಮ್ಮ ಜೀವನದಲ್ಲಿ ಮಿರಾಕಲ್ ಆಗುತ್ತೆ, ಅತ್ಯದ್ಭುತವಾದ ಜೀವನ ನಮ್ಮದಾಗತ್ತೆ. ಇದೆಲ್ಲ ಆಗಬೇಕು ಅಂದರೆ
ಒಳ್ಳೆ ನಿದ್ರೆ ಅಂತೂ ಖಂಡಿತ ಆಗಬೇಕು. ಒಳ್ಳೆ ನಿದ್ರೆ ಮಾಡಬೇಕು ಅಂದರೆ ಬೇಗ ಊಟ ಮಾಡಿ, ಊಟ ಮಾಡ್ತೀನಿ ಅಂತ ಏನೇನೋ ಮಾಡೋದಲ್ಲ, ಒಳ್ಳೆ ಆಹಾರ, ಪೌಷ್ಟಿಕಾಂಶದಿಂದ ಕೂಡಿರ್ತಕ್ಕಂಥ ಉತ್ತಮವಾದ ಆಹಾರವನ್ನು 2 ಗಂಟೆ ಮುಂಚಿತವಾಗಿ ಊಟ ಮಾಡಿ ಮುಗಿಸಿ, ಅರ್ಧ ಗಂಟೆ ಬಿಟ್ಟು ಒಂದು ಒಳ್ಳೆ ಬಿಸಿ ಉಗುರು ಬೆಚ್ಚಗಿರೋ ನೀರು ಕುಡೀರಿ. ಅದಾದಮೇಲೆ ಆಚೆ ಹೋಗಿ ಒಂದಷ್ಟು ಲೈಟ್ ವಾಕು, ಒಂದು ಒಳ್ಳೆ ಗಾಳಿ ಸೇವನೆ ಮಾಡ್ಕೊಂಡು ಬನ್ನಿ. ಅದು ಬಂದ ಮೇಲೆ ಮನೇಲಿ ಏನಾದರೂ ಬಾಕಿ ಕೆಲಸಗಳಿದ್ದರೆ ಮಾಡಿ ಮುಗಿಸ್ಕೊಳ್ಳಿ. 10 ಗಂಟೆಗೆ ನೀವು ಮಲಗಿಬಿಡ್ಬೇಕು. 10 ಗಂಟೆ ಒಳಗೆ ನೀವು ಯಾರೆಲ್ಲ ಮಲಗ್ತೀರಾ, ಅದಕ್ಕೂ ಮುಂಚೆ, ಮಲಗೋಕ್ಕೂ ಮುಂಚೆ ಉಗುರು ಬೆಚ್ಚಗಿರೋ ಹಾಲನ್ನು ಕುಡೀರಿ. ಯಾರು ಹಾಲು ಕುಡಿಯೋ ಅಭ್ಯಾಸ ಇದೆ ಅವರು, ಕುಡಿಯೋಕೆ ಇಷ್ಟ ಇಲ್ಲ ಅನ್ನೋರು ಅಟ್ಲೀಸ್ಟ್ ಬಿಸಿ ನೀರಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ನಾನು ಹೇಳ್ದಾಗೆ ಜೀರಿಗೆ ನೀರು ಕಾಯಿಸಿ ಕುಡೀರಿ. ಖಂಡಿತವಾಗ್ಲೂ ಅದು ಆಗಿಲ್ಲ ಅಂದರೆ ಅಟ್ಲೀಸ್ಟು ಬಿಸಿ ನೀರಿಗೆ ಸ್ವಲ್ಪ ಒಂಚೂರು ಅರಿಶಿನ ಹಾಕಿ ಕುಡಿದು ಮಲಗ್ರಿ. ಅಬ್ಬಾ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅಂದರೆ ಆ ಅನುಭವ ನನಗಾಗಿದೆ. ಸುಮ್ಮನೆ ನಾನು ಹೇಳ್ತಾ ಇಲ್ಲ, ಆ ಅನುಭವನ ಅದನ್ನು ಅನುಭವಿಸಿದವ್ರಿಗೆ ಗೊತ್ತು. ಒಳ್ಳೆ ನಿದ್ರೆ ಮಾಡಿ, ಒಳ್ಳೆ ಬೆಳಗಿನ ಜಾವ ಬೇಗ ಒಳ್ಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋ ಪ್ರಯತ್ನ ಮಾಡಿ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗಲಿ. ನೀವು ಅಂದ್ಕೊಂಡಿದ್ದ ಗುರಿನ ಆದಷ್ಟು ಬೇಗ ತಲುಪ್ತೀರಾ. ನಿಜವಾಗ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋರಿಗೆ ಖಂಡಿತ ಯೂನಿವರ್ಸ್ ಆಶೀರ್ವಾದ ಮಾಡುತ್ತೆ. ನೀವೇನು ಕೇಳ್ತಿರೋ ಅದೆಲ್ಲ ಯೂನಿವರ್ಸ್ ದಯಪಾಲಿಸುತ್ತೆ. ಎಲ್ಲವೂ ನಿಮ್ಮದಾಗಲಿ, ಇಡೀ ಜಗತ್ತೇ ನಿಮ್ಮದಾಗಲಿ ಅಂತ ಹೇಳ್ತಾ ಧನ್ಯವಾದಗಳು.